ಬಿಜೆಪಿಯಲ್ಲಿ ಅಸಮಾಧಾನಿತರನ್ನ ತಣಿಸೋದಕ್ಕೆ ತೆರೆಮರೆಯ ಪ್ರಯತ್ನ ಆಗ್ತಾ ಇದೆ. ಟಿಕೆಟ್ ವಂಚಿತರ ಜೊತೆಗೆ ಬಿಜೆಪಿ ಹೈಕಮಾಂಡ್ ನಾಯಕರು ಚರ್ಚೆ ನಡೆಸ್ತಾ ಇದ್ದಾರೆ. ಕೆಎಸ್ ಈಶ್ವರಪ್ಪ ಆಗಿರಬಹುದು, ಕರಡಿ ಸಂಗಣ್ಣ ಆಗಿರಬಹುದು, ರಮೇಶ್ ಕತ್ತಿ ಆಗಿರಬಹುದು, ಅವರ ಜೊತೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ. ಡಿ.ವಿ. ಸದಾನಂದಗೌಡರ ಜೊತೆ ಕೂಡ ಮಾತುಕತೆ ಆಗಿದೆ ದೆಹಲಿಯಲ್ಲಿ. ಅಸಮಾಧಾನಿತ ನಾಯಕರ ಜೊತೆಗೆ ಬಿಎಲ್ ಸಂತೋಷ್ ಮಾತುಕತೆ ನಡೆಸ್ತಾ ಇದ್ದಾರೆ. ಪರ್ಯಾಯ ರಾಜಕೀಯ ಆಯ್ಕೆಗಳ ಬಗ್ಗೆ ಸಂತೋಷ್ ಮನವರಿಕೆ ಮಾಡಿಕೊಡ್ತಾ ಇದ್ದಾರೆ. ಈಗ ಮಿಸ್ ಆದ್ರೇನಾಯ್ತು, ಮುಂದೆ ಖಂಡಿತವಾಗ್ಲೂ ಕೂಡ ಎಂಎಲ್ಸಿ ಆಫರ್ ಅನ್ನ ನೀಡಲಾಗುತ್ತೆ, ರಾಜ್ಯಪಾಲರ ಸ್ಥಾನ ನೀಡಲಾಗುತ್ತೆ, ಎಂಎಲ್ಸಿ ಆಫರ್ ನೀಡಬಹುದು, ವಿಧಾನಸಭೆ ಚುನಾವಣೆ ಕೂಡ ಮುಂದಿನ ಹಂತದಲ್ಲಿ ಸ್ಪರ್ಧೆಗೆ ಅವಕಾಶವನ್ನು ಕುಟುಂಬದವರಿಗೆ ಮಾಡಿಕೊಡಬಹುದು ಅನ್ನುವ ರೀತಿಯಲ್ಲಿ ಪರ್ಯಾಯ ರಾಜಕೀಯ ಆಯ್ಕೆಗಳ ಬಗ್ಗೆ ಮನವರಿಕೆ ಮಾಡಿ ಸದ್ಯದ ಬೀಸುವ ದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತಹ ಒಂದು ಕೆಲಸಕ್ಕೆ ಬಿಜೆಪಿ ಹೈಕಮಾಂಡ್ ಮುಂದಾಗ್ತಾ ಇದೆ. ಬಿಎಲ್ ಸಂತೋಷ್ ಈ ಬಗ್ಗೆ ಮನವರಿಕೆ ಮಾಡುವಂತಹ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಶ್ವರಪ್ಪಗೆ ರಾಜ್ಯಪಾಲ ಸ್ಥಾನ, ಪುತ್ರನಿಗೆ ಎಂಎಲ್ಸಿ ಸ್ಥಾನದ ಆಫರ್ ಅನ್ನು ಕೊಟ್ಟು ಸದ್ಯದ ಬಂಡಾಯವನ್ನು ಶಮನಗೊಳಿಸುವಂತಹ ಒಂದು ಪ್ರಯತ್ನ. ರಮೇಶ್ ಕತ್ತಿಗೂ ಪಕ್ಷದಿಂದ ಸೂಕ್ತ ಸ್ಥಾನಮಾನದ ಭರವಸೆಯನ್ನು ನೀಡಲಾಗಿದೆ. ಇತ್ತ ಸಂಗಣ್ಣ ಕರಡಿಗೆ ರಾಜಕೀಯ ಹೊಣೆಗಾರಿಕೆಯ ಭರವಸೆಯನ್ನು ನೀಡಲಾಗಿದ್ದು ಒಬ್ಬೊಬ್ಬರ ಜೊತೆ ಪ್ರತ್ಯೇಕವಾಗಿಯೇ ಸಂತೋಷ್ ಚರ್ಚೆ ಮಾಡ್ತಾ ಇದ್ದಾರೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ ಹನಿಯಡ್ಕ ಈಗ ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿದೆ. ಕಿರಣ್ ಹನಿಯಡ್ಕ, ಈಗ ರಾಜ್ಯ ಬಿಜೆಪಿಯಲ್ಲಿ ಒಂದು ದಲಿತ ರಾಜಕೀಯದ ಒಂದು ಪರ್ವ ಶುರುವಾಗುವ ರೀತಿ ಕಾಣಿಸ್ತಾ ಇದೆ. ಅಂದ್ರೆ ಯಾವ ರೀತಿ ಅಂದ್ರೆ ಶ್ರೀಗಳನ್ನ ಕಣಕ್ಕಿಳಿಸಿ ದಲಿತ ಮತಗಳನ್ನ ಒಗ್ಗೂಡಿಸುವಂತಹ ಒಂದು ಪ್ರಯತ್ನ. ಇದಕ್ಕೆ ಶ್ರೀಗಳು ಒಪ್ತಾರಾ? ಮತ್ತೆ ಇದು ಬಿಜೆಪಿಗೆ ಯಾವ ರೀತಿ ವರ್ಕೌಟ್ ಆಗಬಹುದು? ಸುಕನ್ಯಾ, ದಲಿತ ಪ್ರಾತಿನಿಧ್ಯವನ್ನು ಕೊಡಬೇಕನ್ನುವಂಥ ಒಂದು ಚರ್ಚೆ ಬಿಜೆಪಿಯಲ್ಲಿ ಕೂಡ ಇದೆ. ಆದರೆ ಅದು ಅಷ್ಟು ಗಂಭೀರವಾದಂತಹ ಒಂದು ಚಿಂತನೆ ನಡೆಯಲಿಲ್ಲ ಮತ್ತು ಅದು ಅಂತಹ ಒಂದು ಚರ್ಚೆಯು ಕೂಡ ಅನುಷ್ಠಾನಕ್ಕೆ ಬರಲಿಲ್ಲ. ಆದರೆ ಇದರ ಮಧ್ಯೆ ಈಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಮಾದರ ಚೆನ್ನಯ್ಯ ಸ್ವಾಮೀಜಿಯವರನ್ನ ಕಣಕ್ಕಿಳಿಸಬೇಕು, ಅಭ್ಯರ್ಥಿಯನ್ನಾಗಿ ಮಾಡಬೇಕನ್ನುವಂಥ ಒಂದು ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಇದು ಮೊದಲ ಬಾರಿ ಏನಲ್ಲ, ಮಾದರ ಚೆನ್ನಯ್ಯ ಶ್ರೀಗಳು ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥ ವಿಚಾರ ಈ ಮೊದಲ ಬಾರಿಯಲ್ಲ. 2019 ಲೋಕಸಭಾ ಚುನಾವಣೆಯ ಸಂದರ್ಭಕ್ಕೂ ಕೂಡ ಶ್ರೀಗಳು ರಾಜಕೀಯಕ್ಕೆ ಬರ್ತಾರೆ, ಅವ್ರನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಬೇಕನ್ನುವಂಥ ಒಂದು ಚರ್ಚೆ ನಡೆದಿದ್ದು, ನಂತರ ಅದು ಹಿನ್ನೆಲೆಗೆ ಸರಿದಿತ್ತು. ಆದರೆ ಈಗ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯ ಆಯ್ಕೆ ಇನ್ನೂ ಕೂಡ ಬಾಕಿ ಇರುವಂತಹ ಸಂದರ್ಭದಲ್ಲಿ ಶ್ರೀಗಳನ್ನ ಬಿಜೆಪಿ ಅಭ್ಯರ್ಥಿಯನ್ನಾಗಿ ಮಾಡಿದ್ರೆ ಹೇಗೆ ಅನ್ನುವಂಥ ಒಂದು ಚರ್ಚೆ ಕೂಡ ಬಿಜೆಪಿಯಲ್ಲಿ ನಡೆದಿದೆ ಅನ್ನುವಂಥ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ಹೈಕಮಾಂಡ್ ಮಟ್ಟದಲ್ಲಿ ಒಂದು ಹಂತದ ಈ ಚರ್ಚೆ ನಡೆದಿದೆ. ಆದರೆ ರಾಜ್ಯದ ಕೆಲವು ನಾಯಕರುಗಳು ಶ್ರೀಗಳ ರಾಜಕೀಯ ಪ್ರವೇಶ ವಿಚಾರವಾಗಿ ತಮ್ಮ ಒಂದು ಆಕ್ಷೇಪವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಒಂದು ಮಾಹಿತಿಯೂ ಕೂಡ ಇದೆ. ಯಾಕೆಂದ್ರೆ ಶ್ರೀಗಳನ್ನ ರಾಜಕೀಯ ತಂದ್ರೆ ಈ ವಿಚಾರದಲ್ಲಿ ಅವರು ರಾಜಕೀಯ ಪ್ರವೇಶವನ್ನು ಮಾಡಿದ ಬಳಿಕ ಪರ್ಯಾಯ ಪೀಠದ ಒಂದು ಸೃಷ್ಟಿಯಾಗಬಹುದು ಅನ್ನೋ ಒಂದು ಆತಂಕವೂ ಕೂಡ ಇದೆ. ಇದು ಬಿಜೆಪಿ ಕೂಡ ಒಂದಷ್ಟು ಕೆಟ್ಟ ಹೆಸರು ತರೋದಕ್ಕೆ ಕಾರಣವಾಗಬಹುದು ಅನ್ನುವಂಥ ಆತಂಕ ಬಿಜೆಪಿಯ ರಾಜ್ಯ ನಾಯಕರಲ್ಲಿದ್ದರೆ, ಮತ್ತೆ ಶ್ರೀಗಳು ರಾಜಕೀಯವನ್ನು ಪ್ರವೇಶವನ್ನ ಮಾಡಿದ್ರೆ ಅಲ್ಲಿ ತಮ್ಮ ಒಂದು ಅಸ್ತಿತ್ವದ ಬಗ್ಗೆ ಪ್ರಶ್ನೆ ಕೂಡ ಉಂಟಾಗಬಹುದು ಅನ್ನುವಂಥ ಒಂದು ಆತಂಕ ಯಾರು ವಿರೋಧವನ್ನು ಮಾಡ್ತಿದ್ದಾರೋ ಅವರಿಗೆ ಕೂಡ ಕಾಡ್ತಾ ಇದೆ. ಹೀಗಾಗಿ ಒಂದು ನಾಯಕರುಗಳಿಗೆ ಶ್ರೀಗಳಿಗೆ ಟಿಕೆಟ್ ಅನ್ನು ಕೊಡಬೇಕನ್ನುವಂಥ ಒಂದು ಚರ್ಚೆ ನಡೆದಿದೆ. ಇನ್ನು ಕೆಲವರು ಬಿಜೆಪಿ ನಾಯಕರು ಶ್ರೀಗಳಿಗೆ ಟಿಕೆಟ್ ಅನ್ನು ಕೊಡುವಂಥದ್ದು ಬೇಡ, ರಾಜಕೀಯಕ್ಕೆ ಕರೆತರೋದೇ ಬೇಡ, ಅದು ಪಕ್ಷಕ್ಕೆ ಕೆಟ್ಟ ಹೆಸರನ್ನು ತರುತ್ತೆ ಅನ್ನುವಂಥ ಒಂದು ವಾದವನ್ನು ಕೂಡ ಅವರು ಮುಂದಿಡ್ತಿದ್ದಾರೆ. ಹೀಗಾಗಿ ಮಾದರ ಚೆನ್ನಯ್ಯ ಶ್ರೀಗಳನ್ನ ಇದು ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿಯನ್ನಾಗಿ ಮಾಡಬೇಕನ್ನುವಂಥ ಒಂದು ವಿಚಾರ ಏನಿದೆ ಅದು ಇನ್ನೂ ಕೂಡ ಚರ್ಚೆಯ ಹಂತದಲ್ಲಿದೆ. ಯಾಕಂದ್ರೆ ಅಲ್ಲಿ ಕೇಂದ್ರ ಸಚಿವ ನಾರಾಯಣಸ್ವಾಮಿ ಅವರಿಗೆ ಮತ್ತೆ ಟಿಕೆಟ್ ಅನ್ನು ಕೊಡುವಂತ ವಿಚಾರ ಮತ್ತು ಮಾಜಿ ಡಿಸಿಎಂ ಗೋವಿಂದ ಕಾರಜೋಳ ಅವರನ್ನ ಅಭ್ಯರ್ಥಿಯನ್ನಾಗಿ ಮಾಡುವಂತ ವಿಚಾರವೂ ಕೂಡ ಇದೆ. ಇದರ ಜೊತೆಗೆ ಶಾಸಕ ಹೊಳಲ್ಕೆರೆ ಚಂದ್ರಪ್ಪ ಅವರ ಪುತ್ರ ರಘುನಂದನ್ ಕೂಡ ದೆಹಲಿ ಮಟ್ಟದಲ್ಲಿ ತೀವ್ರವಾದಂತಹ ಲಾಬಿಯನ್ನು ಮಾಡ್ತಿದ್ದಾರೆ. ಈ ಎಲ್ಲದರ ಮಧ್ಯೆ ಶ್ರೀಗಳ ಹೆಸರು ಕೂಡ ಈಗ ಮುನ್ನೆಲೆಗೆ ಬಂದಿರುವಂತದ್ದು. ಅದರ ಜೊತೆಗೆ ಇನ್ನೊಂದು ಕಡೆ ಈಗ ಬಂಡಾಯ ಇದ್ದಿರುವಂತಹ ನಾಯಕರನ್ನ ಬಂಡಾಯ ಶಮನ ಮಾಡುವಂತಹ ಕೆಲಸಕ್ಕೆ ಬಿಎಲ್ ಸಂತೋಷ್ ಮುಂದಾಗ್ತಾ ಇದ್ದಾರೆ ಅಂತ ಆದ್ರೆ ತೀವ್ರ ಕುತೂಹಲಕ್ಕೆ ಕಾರಣ ಆಗಿದೆ. ಕರಡಿ ಸಂಗಣ್ಣ ಅವರು ಇವತ್ತು ಏನ್ ಘೋಷಣೆ ಮಾಡ್ತಾರೆ, ಡಿ.ವಿ. ಸದಾನಂದಗೌಡರು ಸುದ್ದಿಗೋಷ್ಠಿಯಲ್ಲಿ ಏನ್ ಹೇಳ್ತಾರೆ, ಜೊತೆಗೆ ಇನ್ನುಳಿದ ಅಸಮಾಧಾನಿತ ನಾಯಕರು ಏನ್ ಹೇಳ್ತಾರೆ, ರಮೇಶ್ ಕತ್ತಿ ಅವರು ಏನ್ ಹೇಳ್ತಾರೆ, ಈಶ್ವರಪ್ಪ ಅವರ ನಡೆ ಏನು, ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ. ಏನ್ ಮಾಹಿತಿ ಸಿಗ್ತಾ ಇದೆ ಇದ್ರ ಬಗ್ಗೆ? ಸುಕನ್ಯಾ, ಚುನಾವಣಾ ಸಂದರ್ಭದಲ್ಲಿ ಯಾರು ಅಸಮಾಧಾನಗೊಳ್ತಾರೋ ಅವ್ರನ್ನ ಸಮಾಧಾನ ಪಡಿಸುವಂಥದ್ದು, ಅವರಿಗೆ ಬೇರೆ ಬೇರೆ ರೀತಿಯ ಸ್ಥಾನಮಾನಗಳನ್ನು ಕೊಡುವಂಥ ಒಂದು ವಿಚಾರಗಳನ್ನು ಹೈಕಮಾಂಡ್ ಮಾತನಾಡುವಂಥ ಸಹಜ ಪ್ರಕ್ರಿಯೆ. ಈ ಬಾರಿ ಕೂಡ ಅದೇ ವಿಚಾರದಲ್ಲಿ ಬಿಜೆಪಿ ಹೈಕಮಾಂಡ್ ಅದೇ ಕೆಲಸವನ್ನು ಮಾಡಿದೆ. ಇಲ್ಲಿ ಕರಡಿ ಸಂಗಣ್ಣ ಅವರನ್ನು ಮನವೊಲಿಸುವಂಥ ಪ್ರಯತ್ನವನ್ನು ಮಾಡಿರುವಂತಹ ಬಿಜೆಪಿ ಅವರಿಗೆ ಮುಂದಿನ ದಿನದಲ್ಲಿ ಸ್ಥಾನಮಾನ ಕೊಡುವಂಥ ಭರವಸೆಯನ್ನು ಕೊಟ್ಟಿದೆ. ಡಿ.ವಿ. ಸದಾನಂದಗೌಡರ ಜೊತೆ ಕೂಡ ಮಾತುಕತೆಯನ್ನು ಮಾಡಿರುವಂತಹ ಬಿಜೆಪಿ ಅವರಿಗೆ ಪರ್ಯಾಯ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಒಂದು ವಿಚಾರದಲ್ಲಿ ಚರ್ಚೆಯನ್ನು ಕೂಡ ಅವರ ಜೊತೆ ನಡೆಸಿದೆ. ಇನ್ನು ಈಶ್ವರಪ್ಪ ಅವರನ್ನ ಮನವೊಲಿಕೆ ಮಾಡುವಂತಹ ಸತತ ಪ್ರಯತ್ನ ಬಿಜೆಪಿ ಮಾಡಿದ್ರು ಕೂಡ ಈಶ್ವರಪ್ಪ ಆ ಮನವೊಲಿಕೆಗೆ ಮಣಿಯಾದ ಕಾರಣವಾಗಿ ಸದ್ಯಕ್ಕೆ ಅವರನ್ನ ಮನವೊಲಿಕೆ ಮಾಡುವಂತ ಒಂದು ಪ್ರಕ್ರಿಯೆಯನ್ನು ಬಿಜೆಪಿ ಸ್ಥಗಿತಗೊಳಿಸಿದೆ. ಉಳಿದಂತೆ ಬಿಜೆಪಿ ನಾಯಕರು ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ, ಟಿಕೆಟ್ ಸಿಕ್ಕಿಲ್ಲ ಅನ್ನುವಂಥ ವಿಚಾರದಲ್ಲಿ ಅವರೆಲ್ಲರ ಜೊತೆ ಕೂಡ ಮಾತುಕತೆ ಮಾಡುವಂತ ಒಂದು ಪ್ರಯತ್ನವನ್ನ ಬಿಜೆಪಿ ಮಾಡ್ತಾ ಇದೆ. ಆದ್ರೆ ಸುಲಭವಾಗಿ ಅವರು ಮಣಿತಾ ಇಲ್ಲ. ಯಾಕಂದ್ರೆ ಅವರಿಗೆ ಯಾರ್ಯಾರು ಅಸಮಾಧಾನಗೊಂಡಿದ್ದಾರೆ ಅವರಿಗೆ ಕೂಡ ಒಂದು ವಿಚಾರ ಬಹಳ ಸ್ಪಷ್ಟವಾಗಿ ಅರಿವಿನಲ್ಲಿದೆ. ಏನಂದ್ರೆ ಈ ಸಂದರ್ಭಕ್ಕೆ ಮಾತ್ರ ಹೈಕಮಾಂಡ್ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನ ಮಾಡುತ್ತೆ. ನಂತರ ಎಲ್ಲವೂ ಕೂಡ ಚುನಾವಣಾ ಪ್ರಕ್ರಿಯೆಗಳು ಎಲ್ಲವೂ ಕೂಡ ಮುಕ್ತಾಯವಾದ ಬಳಿಕ ಆ ವಿಚಾರದ ಬಗ್ಗೆ ಯಾವುದೇ ರೀತಿಯ ಚರ್ಚೆಗಳು
ನಡೆಯೋದಿಲ್ಲ, ನಮಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ಒಂದು ವಿಚಾರವೂ ಕೂಡ ಅವರಲ್ಲಿರುವಂತಹ ಕಾರಣಕ್ಕಾಗಿ ಹೈಕಮಾಂಡ್ ಮನವೊಲಿಕೆ ಮಾಡುವಂತ ಪ್ರಯತ್ನವನ್ನು ಮಾಡಿದ್ರು ಕೂಡ ಸುಲಭವಾಗಿ ಅವರು ಒಪ್ಕೊಳ್ಳೋದಕ್ಕೆ ಸಿದ್ಧವಿಲ್ಲ. ಹಾಗಾಗಿ ಈಗ ಇವತ್ತು ಡಿ.ವಿ. ಸದಾನಂದಗೌಡ ಮತ್ತು ಕರಡಿ ಸಂಗಣ್ಣ ಇಬ್ಬರು ಕೂಡ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಯಾವ ವಿಚಾರಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥ ವಿಚಾರವೂ ಕೂಡ ಕುತೂಹಲ ಕೆರಳಿಸಿರುವಂಥದ್ದು. ಯಾಕೆಂದ್ರೆ ಸದಾನಂದಗೌಡರು ಚುನಾವಣಾ ರಾಜಕೀಯದಿಂದ ಹಿಂದೆ ನಿವೃತ್ತಿಯನ್ನು ಘೋಷಣೆ ಮಾಡಿದ್ರು. ಈಗ ಮತ್ತೆ ರಾಜಕೀಯದಿಂದಲೇ ಸಂಪೂರ್ಣ ದೂರ ಹೋಗುವಂತ ನಿರ್ಧಾರವನ್ನೇನಾದ್ರೂ ಮಾಡ್ತಾರಾ ಅಥವಾ ವರಿಷ್ಠರ ನಿಲುವಿನ ಬಗ್ಗೆ ತಮ್ಮ ಬಲವಾದಂತಹ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರ ಅನ್ನುವಂಥ ಒಂದು ಚರ್ಚೆ ಇದೆ. ಇದರ ಜೊತೆಗೆ ಕರಡಿ ಸಂಗಣ್ಣ ಕೂಡ ತಮ್ಮ ಒಂದು ರಾಜಕೀಯ ನಿಲುವಿನ ಬಗ್ಗೆ ಕೂಡ ಒಂದು ಸ್ಪಷ್ಟವಾದಂತಹ ನಿರ್ಧಾರವನ್ನು ಪ್ರಕಟಿಸ್ತಾರ ಅನ್ನುವಂತಹ ಚರ್ಚೆ ಕೂಡ ಇದೆ. ಹಾಗಾಗಿ ಇವರ ಸುದ್ದಿಗೋಷ್ಠಿಗಳು ಕುತೂಹಲ ಕೆರಳಿಸಿರುವ ಜೊತೆಗೆ ಹೈಕಮಾಂಡ್ ನಿಂದ ಮನವೊಲಿಕೆ ಮಾಡುವಂತಹ ಚುನಾವಣಾ ಸಂದರ್ಭಕ್ಕೆ ಸಮಸ್ಯೆ ಆಗದಂತಹ ರೀತಿಯಲ್ಲಿ ನೋಡಿಕೊಳ್ಳುವಂತಹ ಪ್ರಯತ್ನಗಳು ಕೂಡ ಮುಂದುವರೆದಿದೆ. ಧನ್ಯವಾದ ಕಿರಣ್.